ಏನ್ರಿ ನಿಮ್ಗೇನು ಭಾಳ ಸಮಸ್ಯೆ ಐತ್ರಿ ಇಲ್ರಿ? ದವಾಖಾನಿಗೆ ಹೋಗ್ಲಕ್ಕ ಹಾಲಿಲ್ಲ ಏನಿಲ್ಲ. ಹಾಂ ರೀ ನಮ್ಮ ಬರ್ಕೊಟ್ಟು ಹುಟ್ಟಿದೆವು ಹಾಂ ರೀ ಮರಿ ಹಾಂ ರೀ ಯಾರಿಲ್ಲ ತರಾರಿಲ್ಲ ನಮ್ಗೆ ದಿಕ್ಕಿಲ್ಲ. ನಮ್ಮ ಜಾಗ ಇತ್ತಂದ್ರೆ ನಾವು ಎಲ್ಲರೂ ಹೋಗಿ ನಿಂದಿರ್ತೇವೆ. ನಿಮ್ಗೆ ಏನಾತಕ ಇಟ್ಟು ಅಧಿಕಾರಿಗಳು ಬರ್ತಾರೆ, ನಿಮ್ಗೆ ಏನು ಸುರಕ್ಷಿತವಾಗಿ ಏನು ಜಾಗದಾಗ ಏನು ಮಾತಾಡಿಲ್ರಿ? ನಾನು ಕೊಟ್ಟೇ ಇಲ್ಲ. ಅವ್ರು ಜಾಗನ ಕೊಟ್ಟೆವು ಅಂತಾರು. ಆತು ಕಾಲು ಕಿರ್ತಿಲ್ಲ ಆಗೈತಿ, ಇನ್ನು ಸತ್ಯರ ಕಾಲು ಕಿರ್ತಿಲ್ಲ ಆಯಿತು. ಮೊಮ್ಮಕ್ಕಳಾದ್ರು ತಿರುಗಿ ಹಾಂ ರೀ ಅದ್ರ ಮುಂದೆ ಏನು ಮಾಡ್ಬೇಕೇನು? ಇಲ್ರಿ ಏನು ಬರ್ತಾರೆ ವರ್ಷ ಏನು ML ಸಾಹೇಬ್ರದಾಗ ಏನು ಗಮನಕ್ಕೆ ತೊಂದಾರೋ ಇಲ್ರಿ? ಹೋಗಂಗಿಲ್ಲ ಅವ್ರು. ಹಾಂ ರೀ ಬಾ ಅಂತಾರೋ, ನಾನು ಹೋಗಂಗಿಲ್ಲ, ಅವ್ರೇನು ಕೊಡಂಗಿಲ್ಲ. ಹಾಂ ರೀ ಇಲ್ಲಿ ಮನ್ಯಾಗ ಕೂತು ಒದ್ದಾಡ್ತೇವೆ. ಅವ್ರು ಬರ್ನಾಟ ನಮಸ್ಕಾರ ಅಂತೇವು. ಓಟ್ ಅದು ಬರ್ತಾರೋ, ಕಾಲು ಬಿಡ್ತಾರೋ, ಹಾಕ್ತಾರೋ, ಹೋಗ್ತಾರೋ ಅಂತ್ರಿ. ಈಗೇನು ನಿಮಗೆ ಇನ್ನು ಶಾಶ್ವತ ಪರಿಹಾರ ಬೇಕಾಯ್ತು ರೀ? ಪರಿಹಾರ ಬೇಕಾಗ ನಮಗೆ ಜಾಗನೂ ಬೇಕಾಗೈತಿ. ಏನು ಪರಿಹಾರ ಕುಡ್ಲಿಕ್ಕೆ ಇರ್ಬಾರಕವ್ರ ಹಾಂ ರೀ ಜಾಗ ಅಟ್ಟ ಒಟ್ಟು ಸುರಕ್ಷಿತ ನಿಮ್ಗೆ ಒಟ್ಟು ಒಂದು ಕಡೆ ಒಂದು ಸ್ಥಳಾಂತರ ಜಾಗ ಬೇಕಾಗೈತೆ ರೀ? ಜಾಗ ಬೇಕಾಗೈತಿ. ಹಾಂ 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 ಅರ್ಧ ಗುಂಟೆ ಒಂದು ಗುಂಟೆ ಕೊಡ್ತಾನಂದ್ರೆ ಅದು ಎಲ್ಲ ಮಗಂಗಿಲ್ಲ ಮತ್ತೆ. ಹಾಂ ರೀ ದನ ನಮ್ಗೆ ಏನು ಕಟ್ಟುವುದು ಏನಿಲ್ಲ. ಹಾಂ ರೀ 2 ಗುಂಟೆ ಮನುಷ್ಯ 2 ಗುಂಟೆ ಕೊಟ್ರೆ ಅಂದ್ರೆ ಹೋಗಿ ನಿಂದಿರ್ತೇವೆ ನಾವು. ಹಾಂ ರೀ ಮತ್ತೆ ಇಲ್ಲಿ ನಾವು 8 ಗುಂಟೆ ಜಾಗ ಬಿಟ್ಟು ಹೊಂಟಿದ್ದೆವು. ನಾವು ಎಲ್ಲಿ ಹೋಗಿ ನಿಂದ್ರು ಹಾಂ 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 ಅಂತ್ರಿ ನಿಮ್ಮ ದನ ಕರ ರೀ? ದನ ಕರ ಅದಾವು. ಅದ್ರದಿಂದ ಹೊಟ್ಟೆ ತಿಂತೇವು, ಹಾಲು ಹಾಕ್ತೇವು. ಹಾಂ ರೀ ಒಡ್ಡ ಬೆಳ ನಾವು ಪಾಸ್ ಒಣವೇಸ್ ದಗದ್ ಕೊಡ್ತೇವು, ಕಟ್ಟು ಬರ್ತೇವೆ. ಅಂತ ಇಲ್ಲಿ ಎಲ್ಲಿ ಮಾಂಗೋಸ್ತಿಯಲ್ಲಿ ಎಷ್ಟು ಕುಟುಂಬದವ್ರಿ ಅಮ್ಮಾರಿ ಇಲ್ಲಿ? ಮಾಂಗಸ್ತಿ 40-50 45 ಕುಟುಂಬ ರೀ. ಎಲ್ಲ ಇದು ಸ್ಥಿತಿನ ರೀ ಮೇಡಮ್ ರೀ? ಇದೆ. ಹಾಂ 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 ಮತ್ತೇನು ಸಮಸ್ಯೆ ರೀ ನಿಮಗೆ ರೀ ಇಲ್ರಿ? ಎಲ್ಲಾನು ಸಮಸ್ಯೆ ಹೊಳಿ ಬರ್ಲಾಕತ್ರಿ. ಹಾಂ ರೀ ನೀವು ಇಲ್ಲ ಮಿಡಿಕಿಲ್ಲ ದನಗಳು ಮರಗ್ಲಕತ್ತು. ಈಗ ಮತ್ತೆ ನಾವೇನು ಮಾಡೋದು? ಹೊಯ್ದಂಡ ಕೊಟ್ಟ 2-3 ಪೇಷಂಟ್ ಬರ್ರಿ ಉಪವಾಸ ಒಂದು ದಿವಸ ನಡೆಸಿದೆವು. ಈಗ ಬಂದೈತಿ ಹಾಂ ಹಾಂ ಬರ್ತೀರಿ ಬೆತ್ತ ಹಾಕ್ತಾರಿ. ನಡ್ರಿ ಅಂದ್ರೆ ಎಲ್ಲಿ ಹೋಗುದು? ನಾವು ಜಾಗನೇ ಇರಂಗಿಲ್ಲ. ಮಂದಿ ಅಡಿಗೆ ನಮ್ಮನ್ನ ಕೂಗ್ತಾರೆ ಹೇಳ್ರಿ ಅವ್ರ. ಹಾಂ 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 ಅಮ್ಮ ರೀ ಈಗ ಆಚೆ ಕಡೆ ಆರಾಮಿಲ್ಲಾಗಿತ್ತಂದ್ರೆ ಮೇಡಮ್ ಅಮ್ಮಾರ ಕಚ್ಚಕ್ಕೆ ಹೋಗೋದಾದ್ರೆ ಹೆಂಗೆ ರೀ ಅಮ್ಮ ಕಡೆ? ಹೋಗಿಲ್ಲ ಏನಿಲ್ರಿ. ಅಚ್ಚ ಕಡೆ ಏನು ಹೋಗುನ್ರಿ. ಇಷ್ಟ ಸುತ್ತಿದ್ದೆವು. ಹಾಂ ರೀ ನಮ್ಮ ಮಕ್ಕಳ ಮರಿಗೆ ಚಲುವಿಲ್ಲ, ಸಸಿ ಹೊಟ್ಟಿಲ್ಲ ಅದಾಳು. ಹಾಂ ರೀ ಹೊಟ್ಟಾಗೆಲ್ಲ ಕಳೆ ಬಂದ್ರೆ ಹೆಂಗೆ ಹೋಗುದು ಹೇಳ್ರಲ್ಲ ನೀವಾರೆ. ನಮಗೆ ಜಾಗಿಲ್ಲ ಹಾಯ್ಲಾಕ ನಮ್ಮ ಮಾಲಕ ಲಂಬ ಹೊಡೆದೈತಿ. ಹಾಂ ರೀ ಅವ್ರು ಹೋಗು ನಡಿ ಅನ್ನಕತ್ತಿ. ಮಳೆಯಾಗ ಗಾಳ್ಯಾಗ ಈಗ ಒಟ್ಟು ಅಂತ ಬರಂಗಿಲ್ಲ ನಮ್ಮಲ್ಲಿ. ಹಾಂ ರೀ ಹೋಗ್ಲಕ್ಕ ಅನುವಿಲ್ರಿ ಅಚ್ಚ ಕಡೆ ರೀ. ಮತ್ತೆ ಹಾಂ ಹಾಂ ಒಟ್ಟು ನಿಮ್ಗೆ ಹೋಗಿ ಅಲ್ಲಿ ಮುಂದೆ ಹೋಗಿ ಇರ್ಲಾಕ ನಿಮ್ಗೆ ಒಟ್ಟು ಸುರಕ್ಷಿತವಾಗಿ ಜಾಗ ಇಲ್ರಿ? ಇಲ್ರಿ ನಮ್ಗೆ ಜಾಗನ ಇಲ್ರಿ. ಬಂದು ಬರ್ಕೊಂಡು ಹೋಗ್ರಿ. ಎಲ್ಲಿ ಯಾರನ್ನ ಕೇಳ್ರಿ, ಊರಾಗ ಕೇಳ್ರಿ, ಎಲ್ಲಿ ಬೇಕಲ್ಲಿ ನೀವು ತೆಗಿಬೇಕು. ಹಾಂ ಹಾಂ ರೀ ನಮ್ಗೆ ಒಟ್ಟು 8 ಗುಂಟೆ ಜಾಗ ಐತಿ. ಅದ್ರಾಗ ಜನ್ಮ ಮಾಡ್ತೇವೆ. ಹಾಂ ರೀ ದಿನಾರ್ಯಾಗ ಹೋಗ್ತೇವೆ. ವರ್ಷ ಇದಮ್ಮ ಸಮಸ್ಯೆ ಇದ್ದಿದ್ರೆ ನಿಮಗಿದೆ? ವರ್ಕ್ ಬಂದು ಬರ್ದೈತಿ. ಹಾಂ ರೀ ವರ್ಷ ನಿಮ್ಗೆ ಏನು ಇವರು ಬರ್ತಾರೆ ಏನು ಅಧಿಕಾರಿಗಳು ಏನು ಇದನ್ನ ಹೇಳ್ತಾರಲ್ರಿ ಅಮ್ಮ? ಇಲ್ಲೇ ಹೇಳ್ತಾರಲ್ಲ ಕೊಡ್ತೇವೆ ಅಂತಾರ. ಅವ್ರೇನು ಕೊಡಂಗಿಲ್ಲ, ನಾವೇನು ಹೋಗಂಗಿಲ್ಲ. ಹಾಂ 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 ಹುಡುಗರ ಸಾಲಿ ಕಲಿಯುವ ಮಾಡುವ ಈಗ ಒಂದೊಂದ್ಸಲ ಬಂದಾವು. ಹುಡುಗರನ್ನ ಜೇರಿಗೆ ಹಾಕಿರೇ ಅಣ್ಣ, ಮತ್ತು ಹೊಯ್ದಂಡಾಗಿದ್ದರೆ ಅಣ್ಣ. ಹಾಂ 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 ಅಳ್ಕೋತ್ ಕರ್ಕೋತ್ ಕುಂತು ಮಾಡಿ ನಾವು ಆಗ್ತೀವಿ. ಎಲ್ಲ ಬಿಟ್ರೆ ಭೀ ನಮ್ಗೆ ಏನು ಕೊಟ್ಟೇ ಇಲ್ರಿ ಅವರು. ಏಕೆ ಏನು ಪರಿಹಾರ ಬಂದಿಲ್ಲ ರಮ್ಮ? ಆದರ್ಶ ಬಂದಿದ್ದು ಪರಿಹಾರ ಅದ ರೀ? ಪರಿಹಾರ ಏನು ಬರ್ತೈತೆ? ಹೊಟ್ಟಿಗೆ ಅನ್ನ ಸಾರ ಎಲ್ಲ ಕೊಟ್ಟಾರಿ. ಅದನ್ನ ಅನ್ನ ತಿಂದಿಲ್ಲ ನಂಗೆ ನಾವು ಹಾಂ ಹಾಂ ರೀ ನನಗೆ ನೋವು ಕೊಟ್ಟಾರಿ. ಹಾಂ ನಮ್ಗೆ ಇರಕ್ಕೆ ಜಾಗನೇ ಇಲ್ರಿ. ತೋರ್ಸೋತು ವನವಾಸದಾಗ ಬಂದೇವು ನಾವು. ಈಗ ಬರೀ ನಿಮಗೆ ಒಟ್ಟು ಹೋಗಿ ಇರ್ಲಾಕ ಒಂದು ಸುರಕ್ಷಿತವಾಗಿ ಒಂದು ಜಾಗ ಬೇಕು ರೀ ನಿಮಗೆ? ಹಾಂ 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 ಜಾಗ ಕೊಟ್ರೆ ಅಂದ್ರೆ ನಾವು ಇಲ್ಲಿ ಬರಂಗಿಲ್ಲ. ಒಪ್ಪ ಕಾರ್ಮಿಕರು ಮೊದಲೇ ಎದ್ದು ಹೋಗ್ತೇವೆ, ಮತ್ತೆ ಬರ್ತೇವೆ. ಹಾಂ 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 ನಮ್ಮಲ್ಲೇನಾಗಿದೆ ಮಾನ್ಯ ಸಭಾಧ್ಯಕ್ಷೆ, ಒಂದು 150 ಎಕರೆ ವಿಸ್ತೀರ್ಣದಲ್ಲಿ ಕೈಗಾರಿಕಾ ಪ್ರದೇಶ ಇದೆ. ಅಲ್ಲಿ ಏನು ತ್ಯಾಜ್ಯಗಳನ್ನು ಸಂಸ್ಕರಿಸುವಂಥ ಶುದ್ಧೀಕರಣದ ವಿಚಾರದಲ್ಲಿ ಸುಮಾರು 6 ವರ್ಷದಿಂದ ಅಂಚೆಪಾಳ್ಯ ಮತ್ತು ಕುಣಿಗಲ್ ಮುಖ್ಯ ರಸ್ತೆ ಗೊಟ್ಟಿಕೆರೆ ಅಂತ ಇದ್ದಾವೆ ಮಾನ್ಯ ಸಭಾಧ್ಯಕ್ಷೆ. ಅದು ಈಗ ತಾನೇ ಹೇಳ್ತಿದ್ರು ನಮ್ಮ ಸಹ ಸದಸ್ಯರೆಲ್ಲ, ಫುಲ್ ಬ್ಲ್ಯಾಕ್ ವಾಟರ್ ಆಗ್ಬಿಟ್ಟಿದೆ ಮಾನ್ಯ ಸಭಾಧ್ಯಕ್ಷೆ. ಫಂಗಸ್ ಒಂದು ಕಡೆ ಆದರೆ, ಬೆಂಗಳೂರಿಂದ ಬಯೋಕಾನಿಂದ ಹಿಡಿದು ನಾನಾ ಥರ ಫಾರ್ಮಸ್ಯೂಟಿಕಲ್ಸಿಂದ ಹಿಡಿದು ಎಲ್ಲ ಪಾಯ್ಸನ್ಸ್ಗಳು, ಎಫ್ಲುಯೆಂಟ್ಸ್ಗಳನ್ನ ಕುಣಿಗಲಲ್ಲಿ ಒಬ್ಬ ಗೋವಿಂದ್ ಸಾಲ್ವೆಂಟ್ಸ್ ಅಂತ ನಡೆಸ್ತಾ ಇದ್ದಾನೆ. ಅವನು ತಂದು ಅಲ್ಲಿ ರಾತ್ರಿ ಹೊತ್ತು ಮಳೆ ಬಂದಂಥ ಸಂದರ್ಭದಲ್ಲಿ ಬಿಡೋದು ಒಂದು ಕಡೆ ಆದರೆ, ನಮ್ಮಲ್ಲಿ ಕಾರ್ಖಾನೆ ನಡೆಸೋರಂಥವ್ರು ಏನೇನೋ ಅವ್ರ ಕೆಲಸ ಏನು, ETP ಪ್ಲಾಂಟ್ ಹಾಕಬೇಕು, ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್. ಅವ್ರು ಯಾರು ಪರಿಪೂರ್ಣತೆಯಲ್ಲಿ ಮಾಡಿಲ್ಲ. ಅದನ್ನು ಬೋರ್ವೆಲ್ಲಲ್ಲಿ ಡಿಗ್ ಮಾಡಿಬಿಟ್ಟು ಒಳಗಡೆ ಕಳಿಸ್ಬಿಡ್ತಾರೆ. ಇಲ್ಲ ಮಳೆ ಬಂದಾಗ ಕೆರೆಗೆ ಅದನ್ನು ಹರಿಲಿಕ್ಕೆ ಬಿಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ.
ಇದನ್ನ ನಾನು ಯಾವ ರೀತಿ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಆಗ್ತಿಲ್ಲ. ನಾನು ಪೊಲ್ಯೂಷನ್ ಬೋರ್ಡ್ ನಂಬೋದಿಲ್ಲ. ನನಗೆ ಭಾಳ ಬೇಸರ ಆಗ್ಬಿಟ್ಟಿದೆ. ಈ ಪಾಪ ಹೊಸ್ತಾ ಬಂದಿರೋ ಚೇರ್ಮನ್ ಅದು ಇರಲಿ, ನನಗೆ ನಿಮ್ಮ ಮೂಲಕ ನಾನು ಕೇಳ್ಕೊಳಂಥದ್ದು, ಅಲ್ಲೆಲ್ಲ ಫುಲ್ಲು 25 ಗ್ರಾಮಗಳಿದೆ ಮಾನ್ಯ ಸಭಾಧ್ಯಕ್ಷ. ನಾನು ಡಾಕ್ಟರ್ ಆಗಿದ್ದೀನಿ. ಸುಮಾರು 3% ಆಫ್ ದ ಕ್ಯಾನ್ಸರ್ಸ್ ಡಿಟೆಕ್ಟೆಡ್ ವೆರಿ ರೀಸೆಂಟ್ಲಿ, ಆಫ್ ಲೇಟ್, ಒಂದು 5-6 ವರ್ಷದಿಂದ. ಅವ್ರಿಗೆ ಲಂಗ್ ಕ್ಯಾನ್ಸರ್, ಸಾರ್ಕೋಡಿಸಿಸ್ ಅಂತ ಬರುತ್ತೆ, ಇಲ್ಲ ಓವರಿಯನ್ ಕ್ಯಾನ್ಸರ್ ಬರುತ್ತೆ, ಇಲ್ಲ ಬ್ರೆಸ್ಟ್ ಟ್ಯೂಮರ್ಸ್ಗಳು ಬರುತ್ತೆ. ಇದು ಎಲ್ಲ ಆರ್ಗನ್ಸ್ ಎಫೆಕ್ಟ್ ಮಾಡೋಂಥದ್ದು ಮಾನ್ಯ ಸಭಾಧ್ಯಕ್ಷ. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ಇವತ್ತು ಅದು ನೀರು ನೋಡಿದ್ರೆ ನೊರೆ ಇರುತ್ತೆ ಮಾನ್ಯ ಸಭಾಧ್ಯಕ್ಷ, ಕರ್ರಗೆ ಇರುತ್ತೆ, ಇಲ್ಲ ಗ್ರೀನಿಶ್ ಇರುತ್ತೆ. ಆ ಕಾರಣಕ್ಕೋಸ್ಕರ ನಾನು ನಿಮ್ಮ ಮೂಲಕ ಏನು ಒತ್ತಾಯ ಮಾಡ್ತೀನಿ, ಈ ಮಲಿನವಾದಂಥ ವಾಟರ್ನ ಸರಿಪಡಿಸ್ಲಿಕ್ಕೆ ಇದೇನಾಗ್ಬಿಟ್ಟಿದೆ, ದುಡ್ಡಿನ ದಂಧೆ ಮಾನ್ಯ ಸಭಾಧ್ಯಕ್ಷ.